ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವರ್ಷದ ನಂತರ ಇಂದು ನನ್ನ ಗಂಡ ಮನೆಗೆ ಬಂದ. ಅವನನ್ನು ನೋಡಿ ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾನೆ. ಅವನ ಹತ್ರ ಹೋಗಬೇಕು ಅಂತ ನನ್ನಲ್ಲಿರೋ ಹೆಣ್ತನನ ಒಂದೇ ಸಮನೆ ಬಡ್ಕೋತಾ ಇದೆ. ಅವ್ರು ನನ್ನನ್ನು ಹಿಂದೆಯಿಂದ ಬಂದು ಗಟ್ಟಿಯಾಗಿ ತಪ್ಕೊಂಡ್ರು. ನನ್ನ ಮನಸ್ಸು ಅದನ್ನೇ ಬಯಸಿದ್ದು. ಆಮೇಲೇನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ಹುಟ್ಟಿದಾಗ ಅಪ್ಪ ಅಮ್ಮ ಇಬ್ಬರೂ ಕೂಡ ಅವ್ರ ಅಮ್ಮಂದ್ರನ್ನ ಕಳ್ಕೊಂಡ್ರಂತೆ. ತುಂಬ ಜನ ನನ್ನನ್ನು ಅಪ್ಶಕ್ನ ಅಂತ ದೂರ ಇಟ್ಟರು. ಮಗು ಹುಟ್ಟಿ 1 ವರ್ಷ ಆಗಿಲ್ಲ, ಆಗಲೇ ಇಬ್ಬರು ಅಜ್ಜಿಯಂದ್ರನ್ನ ತಿಂದ್ಕೊಂಡ್ಲು ಅಂತ. ಆದರೂ ಕೂಡ ಅಪ್ಪ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ರು. ಅಮ್ಮನ ಆರೈಕೆಗೆ ಯಾರೂ ಇರಲಿಲ್ಲ. ಅದಕ್ಕಾಗಿ ಇನ್ನೊಂದು ಮಗುನ ಮಾಡಿಕೊಂಡಿಲ್ಲ. ಗಂಡು ಹೆಣ್ಣು ಎರಡೂ ನಾನೇ ಅಂತ ಸಾಕಿದ್ರು. ಒಳ್ಳೆ ವಿದ್ಯಾಭ್ಯಾಸನೂ ಕೊಡಿಸಿದ್ರು. ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಸೇರಿಸಿದ್ರು. ಪಿಕ್ಚರಲ್ಲಿ ಡ್ಯಾನ್ಸ್ ಬಂದರೆ ಅದನ್ನು ನೋಡಿದ ತಕ್ಷಣ ಒಂದು ಬಾರಿ ಪುನಃ ನಾನು ಅದೇ ಡ್ಯಾನ್ಸ್ನ ಮಾಡ್ತೀನಿ. ವಠಾರದವರೆಲ್ಲ ಅಮ್ಮ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಎಲ್ರಿಗೂ ಹೇಳಿ ಖುಷಿ ಪಡ್ತಾರೆ. ನಾನು ಅಂದರೆ ಅವ್ರಿಗೆ ಒಂದು ರೀತಿ ಹೆಮ್ಮೆ. ಅವ್ರ ಪ್ರಪಂಚನೇ ನಾನಾಗಿದ್ದೆ. ಅಮ್ಮ ಯಾವಾಗಲೂ ಹೇಳ್ತಾಳೆ, ನನ್ನ ಮಗಳನ್ನು ಮದುವೆ ಆಗೋದಕ್ಕೆ ರಾಜ್ಕುಮಾರನೇ ಬರ್ತಾನೆ ಅಂತ. ಇವಳಿಗೆ ಮದುವೆ ಮಾಡಬೇಕು, ಒಳ್ಳೆ ಹುಡುಗನ್ನ ಜೊತೆ ಬಾಣಂತನ ಮಾಡಬೇಕು ಚೆನ್ನಾಗಿ. ಯಾವಾಗಲೂ ನನ್ನ ಮದುವೆ ಮತ್ತು ಬಾಣಂತನದ ಬಗ್ಗೆನೇ ಅಮ್ಮ ಅತಿಯಾಗಿ ಯೋಚಿಸ್ತಾಳೆ. ಅದರಿಂದ ನನಗೆ ನಾಚಿಕೆ ಆಗುತ್ತೆ ಒಮ್ಮೊಮ್ಮೆ. ಆದರೆ ವಿಧಿಲಿಖಿತಾನೇ ಬೇರೆ ಆಗಿತ್ತು. ಇಂದು ಫೈನಲ್ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸಿ ಮನೆಗೆ ಬಂದರೆ ಬೆಚ್ಚಿ ಬಿದ್ದೆ. ನಮ್ಮ ಮನೆ ತುಂಬ ಜನಗಳಿದ್ರು. ನನ್ನಮ್ಮ ನನ್ನನ್ನು ಬಿಟ್ಟು ಕಾಣದ ಲೋಕಕ್ಕೆ ಹೊರಟೋಗಿದ್ಲು. ಇನ್ನೂ ನಂಗೆ ಮದುವೆ ಯಾರು ಮಾಡ್ತಾರೆ, ಬಾಣಂತನ ಯಾರು ಮಾಡ್ತಾರೆ, ಅಮ್ಮ ಹೋದ್ಮೇಲೆ ಅಂತ ಅಳೋದಕ್ಕೆ ಶುರು ಮಾಡಿದೆ. ಆಗ ವಿಧಿ ಇಲ್ಲದೆ ಕೆಲ್ಸಕ್ಕೆ ಸೇರಿಕೊಂಡೆ. ಮನೆಯಲ್ಲಿದ್ದರೆ ತಲೆ ಕೆಟ್ಟು ಹೋಗುತ್ತೆ ಅಮ್ಮನ ಯೋಚನೆಯಲ್ಲಿ ಅಂತ. ಅಪ್ಪಂಗೆ ಹೊಸ ಯೋಚನೆ ಶುರುವಾಯಿತು. ಬೇಗ ನನ್ನನ್ನು ಮದುವೆ ಮಾಡಿ ಕಳಿಸ್ಬೇಕು ಅಂತ. ಅಕಸ್ಮಾತ್ ನನಗೂ ಏನಾದರೂ ಆಗ್ಬಿಟ್ರೆ ನನ್ನ ಮಗಳಿಗೆ ಯಾರು ದಿಕ್ಕು? ನೆಂಟ್ರೆಲ್ಲ ನಮ್ಮನ್ನು ದೂರ ಇಟ್ಟಿದ್ದಾರೆ. ನನ್ನ ಮಗಳು ಅಪ್ಶಕ್ನ ಅಂತ. ಆಸ್ತಿಗಾಗಿ ಮದುವೆ ಮಾಡಿದೆ, ಅವಳನ್ನು ಒಂಟಿಯಾಗಿಬಿಟ್ರೆ ಅಂತ. ಹಗಲು ರಾತ್ರಿ ಹುಡುಗನನ್ನೆಲ್ಲ ಕಡೆ ಹುಡ್ಕೋದ್ರು. ನಾನು ಮದುವೆ ಬೇಡ ಅಪ್ಪ, ನಿನ್ನನ್ನು ನನ್ನ ಜೊತೆ ಇಟ್ಕೊಳ್ಳೋದಕ್ಕೆ ಒಪ್ಪಿದ್ರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳಿದೆ. ಒಂದು ಹುಡುಗ ಅದೇ ರೀತಿ ಸಿಕ್ತ. ಅಪ್ಪನ ದೂರದ ಸಂಬಂಧಿ ಹುಡುಗ, ಒಬ್ಬನೇ ಮಗ ಅಂತೆ. ಅವನಿಗೂ ಅಪ್ಪ ಅಮ್ಮ ಯಾರೂ ಇಲ್ಲ. ನೆಂಟರು ಮನೇಲಿ ಬೆಳೆದಿದ್ದಂತೆ. ಈಗ ಇಂಜಿನಿಯರಲ್ಲಿ ಕೆಲಸದಲ್ಲಿ ಇದ್ದಾನೆ. ಮದುವೆ ಆದರೆ ನೀವಿಬ್ಬರೇ ಇರ್ಬೋದು, ನನ್ನನ್ನು ಕೂಡ ನಿಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಒಪ್ದ ಅಂತ ಅಪ್ಪ ಹೇಳಿದಾಗ ನಾನು ಅಪ್ಪನ ಕಡೆ ನೆಮ್ಮದಿಯಿಂದ ನೋಡಿದೆ. ಬದುಕು ಎಷ್ಟೊಂದು ಚಂದ ಅಂತ ಅನ್ನಿಸ್ತು. ಎಲ್ಲಿ ಅಪ್ಪನ ಬಿಟ್ಟು ಹೊರಟೋಗ್ತೀನೋ ಅಂತ ಭಯ ಆಗ್ತಿತ್ತು. ಅಮ್ಮಂಗೂ ಕೂಡ ಖುಷಿ ಆಗುತ್ತೆ, ನನ್ನ ಮಗಳು ಅವ್ರ ಅಪ್ಪನನ್ನು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ. ಹುಡುಗನ ಮುಖನ ಕೂಡ ನೋಡಿಲ್ಲ. ಅವನು ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಅವನ ಊರು ಯಾವುದು, ಯಾವುದ್ರ ಬಗ್ಗೆನೂ ಕೇಳಿದೆ ಮದುವೆಗೆ ಒಪ್ಪಿದೆ. ಅಪ್ಪ ಪದೇ ಪದೇ ಹುಡುಗನ ನೋಡಿದೆ, ಮದುವೆಗೆ ಹೇಗೆ ಒಪ್ಕೊಂಡೆ ಅಂತ ಕೇಳ್ತಿದ್ರು. ಅಪ್ಪ, ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನ ಪ್ರಾಣ ನಾನು. ನಿನ್ನ ಬದುಕಲ್ಲಿ ನನ್ನನ್ನು ಬಿಟ್ಟರೆ ಏನಿದೆ? ನಂಗೆ ನೀನು ತುಂಬ ಚೆನ್ನಾಗಿರೋ ಹುಡುಗನ್ನೇ ನೋಡಿರ್ತೀಯ ಅಂತ ಅಪ್ಪನೆಡೆ ತುಂಬ ಎಮೋಷ್ನಲ್ ಆದೆ. ಆಗಿ ನೋಡಿದೆ. ಆಗ ಅಪ್ಪ ಕೂಡ ಒಂದು ಕ್ಷಣ ಸ್ಟನ್ ಆದರು. ನಾನು ಮಾತಾಡೋದಕ್ಕೆ ಅವ್ರ ಬಾಯಿಂದ ಮಾತುಗಳೇ ಬಂದಿಲ್ಲ. ಕೊನೆಗೆ ನಾನು ಎಂದಿನಂತೆ ನಂಗೆ ಕೆಲಸ ಮಾಡ್ತಿದ್ದೆ. ಮದುವೆ ಕೂಡ ಬಹಳ ಬೇಗ ಆಗೋಯ್ತು. ಮದುವೆಗೆ ಬೇಕಾದ ಶಾಪಿಂಗ್ ಎಲ್ಲ ನನ್ನ ಚಿಕ್ಕಮ್ಮ ಮಾಡಿಸಿದ್ರು. ನನ್ನ ಪ್ರಾಣ ಸ್ನೇಹಿತೆ ನರ್ಮದಾ
ಅವಳು ಕೂಡ ಸಹಾಯ ಮಾಡಿದ್ಲು. ಮೊದಲು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಅಮ್ಮ ಇಲ್ಲದೆ ಈ ಎಲ್ಲ ಕೆಲಸಗಳು ದಿನಗಳು ಕಳೆದಂತೆ ನಡೀತಾ ಹೋಯ್ತು. ಒಂದೊಂದು ಬಾರಿ ಅನಿಸುತ್ತೆ ಯಾರಿದ್ರೂ ಇಲ್ಲದೆ ಹೋದರೂ ಕೆಲವು ವಿಷಯಗಳು ನಡೆದಾ ಹೋಗುತ್ತೆ. ಪ್ರಪಂಚದ ಸಮಯವು ಓಡ್ತಾನೆ ಇರುತ್ತೆ, ಎಂದೂ ಕೂಡ ನಿಲ್ಲೋದೇ ಇಲ್ಲ. ಒಮ್ಮೊಮ್ಮೆ ಹಳೆಯ ನೆನಪುಗಳು ತುಂಬ ದುಃಖ ಕೊಡುತ್ತೆ. ಅವಳಿಲ್ಲ, ನೆನಪು ಮಾತ್ರ. ಅವಳು ಬರೋದಿಲ್ಲ ಅಂತ ತಿಳಿದ ಮೇಲೂ ಪದೇ ಪದೇ ನಾನು ಯಾಕೆ ನೋವು ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಇದ್ದಕ್ಕಿದ್ದಂತೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಅಂದು ಮೊದಲ ರಾತ್ರಿ ಅಂತ ತಿಳಿದಿದ್ರು ಅವನ ಜೊತೆ ಸರಸ ಮಾಡುವಷ್ಟು ತಾಳ್ಮೆ ನನಗಿರಲಿಲ್ಲ. ಬೆಳಗ್ಗೆ ಎಚ್ಚರ ಆದಾಗ ನನ್ನ ಪಕ್ಕ ನನ್ನ ಗಂಡ ಇರಲಿಲ್ಲ. ಆಫೀಸ್ಗೆ ಹೋಗಿರಬೇಕು ಅಂತ ಅಂದ್ಕೊಂಡೆ. ನಿಧಾನವಾಗಿ ರೆಡಿಯಾಗಿ ಬಂದಾಗ ಅಪ್ಪ ನನ್ನನ್ನು ಶಾಕ್ ಆಗಿ ನೋಡ್ತಿದ್ರು. ನಿನ್ನ ಗಂಡ 5 ಗಂಟೆಗೆ ಹೊರಟೋದ, ಫ್ಲೈಟ್ಗೆ ಟೈಮ್ ಆಯಿತು ಅಂತ. ನೀನಿಷ್ಟು ನಿಧಾನವಾಗಿ ಹೊರಗಡೆ ಬರ್ತಿದ್ಯಾ ಅಂದಾಗ, ಫ್ಲೈಟ್ಗಾ ಹೇಗೆ ಅಂತ ಕೇಳಿದೆ. ಅಮೇರಿಕಾದಲ್ಲಿ ಒಂದು ಪ್ರಾಜೆಕ್ಟ್ ಇದೆಯಂತೆ, ಅದನ್ನು ಕಂಪ್ಲೀಟ್ ಮಾಡಿ ಬರ್ತಾರೆ. ಹೌದಾ ಅಂತ ಸುಮ್ಮನಾದೆ. ನಂಗೆ ಸ್ವಲ್ಪ ಕೋಪ ಇತ್ತು. ನನಗೆ ಹೇಳ್ದೆ ಮಾಡಿದೆ ಹೊರಟೋಗಿದ್ದಾರೆ. ಮಲಗಿದ್ರೆ ಎಚ್ಚರ ಮಾಡಬೇಕಾಗಿತ್ತು, ಅಥವಾ ಮದುವೆಗೆ ಮುಂಚೆ ಫೋನಲ್ಲಿ ಮಾತಾಡ್ತಾಯಿದ್ರು. ಆಗ್ಲಾದರೂ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಬೋದಾಗಿತ್ತು ಅಲ್ವಾ? ಹೇಗಿದ್ರೂ ಮೊದಲ ರಾತ್ರಿ ಆಗಿಲ್ಲ, ಅವನ ಬಗ್ಗೆ ನಾನು ಯಾಕೆ ಅಷ್ಟೊಂದು ಯೋಚಿಸ್ಲಿ? ತಾಳಿ ಕಟ್ಟಿದ ಮಾತ್ರಕ್ಕೆ ಅವನೇನು ನನಗೆ ದೇವರಲ್ಲ ಅಂತ ಸುಮ್ಮನೆ ಆದೆ. ಅಪ್ಪಂಗೆ ಒಂದು ರೀತಿ ಪ್ರತಿದಿನ ಧರ್ಮ ಸಂಕಟ. ಈ ಮಗು ಎಷ್ಟು ಚಿಕ್ಕ ವಯಸ್ಸಕ್ಕೆ ಗಂಡನ ಜೊತೆ ಮಾತಾಡದೇ ಇದ್ದಾಳೆ ಅಂತ. ಅವರೇ ಮಾತಾಡಿ ಅಳಿಯನ ಜೊತೆ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ರು ಮೊದಲು. ನಂತರ ನನ್ನ ಜೊತೆ ಮಾತಾಡಬೇಕು ಅಂತ ನನಗೆ ಫೋನ್ ಮಾಡಿದ್ರು. ನಾನು ಫೋನ್ ಎತ್ತಲಿಲ್ಲ. ಅಪ್ಪನ ನಂಬರ್ಗೆ ಮಾಡಿ ಕೂಡ ನಂಗೆ ಕೊಡು ಅಂತ ಹೇಳಿದ್ರು. ಫೋನ್ ತಗೊಂಡು ನಾನು ಮಾತಾಡೋ ಅವ್ರ ಜೊತೆ ಸಂಬಂಧನ ಇನ್ನೂ ಗಟ್ಟಿ ಮಾಡ್ಕೊಳ್ಳೋ ವಿಷಯದಲ್ಲಿ ಹಿಂದೆ ಇದ್ದೆ. ನಾನು ನನ್ನ ಕೆಲಸಕ್ಕೆ ಹೋಗ್ತಿದ್ದೆ. ನಾನಾಯಿತು, ನನ್ನ ಕೆಲಸ ಆಯಿತು. ಮೊದಲು ಹಬ್ಬ ನನ್ನ ಜೊತೆಗೇನಾದರೂ ಮಾತಾಡಿದ್ರೆ ನನ್ನ ಗಂಡನ ಬಗ್ಗೆ ಚೆನ್ನಾಗಿ ಬಯಸ್ಕೋತಿದ್ರು. ಈಗ ಜೀವನ ನಡ್ಕೊಂಡು ಹೋಗ್ತಿದೆ. ಆದರೆ ಗಂಡ ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿದೆ ಅಂತ ಒಂದೊಂದು ಬಾರಿ ನನ್ನ ಗೆಳತಿಯರು ಅವ್ರ ಗಂಡಂದ್ರ ಜೊತೆ ಇದ್ದಾಗ ಕಪಲ್ ಫೋಟೋನ ಶೇರ್ ಮಾಡ್ತಾರೆ. ಇದಾದ ಸ್ವಲ್ಪ ದಿನಕ್ಕೆ ಬೆಳಗ್ಗೆ ಎಚ್ಚರ ಆದಾಗ ಯಾವುದೋ ತುಂಬ ತಿಳಿದಿರೋ ಧ್ವನಿ ಜೋರಾಗಿ ಮಾತಾಡ್ತಾ ಇದ್ರು. ಹೊರಗೆ ಬಂದು ನೋಡಿದಾಗ ನನ್ನ ಎದೆ ಒಡ್ಕೊಳ್ಳೋದಕ್ಕೆ ಶುರುವಾಯಿತು. ಇಷ್ಟು ದಿನ ನಾನು ಕಾದಿದ್ದು ನನ್ನ ಗಂಡ ಬಂದಿದ್ದಾನೆ. ಅಲ್ಲೇ ಇದ್ದ ಕನ್ನಡಿನಲ್ಲಿ ನನ್ನ ಕೂದಲನ್ನು ಮತ್ತು ಬಟ್ಟೆನ ಸರಿ ಮಾಡಿಕೊಂಡು ಹೊರಗೆ ಬಂದೆ. ಆದರೆ ಅಪ್ಪ ಹೇಳ್ತಾರೆ ಅವರು ಅವರ ಗೆಳೆಯರನ್ನು ಮೀಟ್ ಮಾಡಿ ಬರ್ತಾರಂತೆ. ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಬಾಗಿಲು ಹಾಕ್ಕೊಂಡು ಹೋದರು. ಅವ್ರು ಬರೋದ್ರೊಳಗಡೆ ರೆಡಿ ಆಗಬೇಕು ಅಂತ ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡಿ ಚೆನ್ನಾಗಿ ರೆಡಿ ಆಗೋದಕ್ಕೆ ಬಟ್ಟೆಗಳನ್ನು ಹುಡುಕ್ತಾ ಇದ್ದೀನಿ. ಆದರೆ ಗಾಬರಿನಲ್ಲಿ ಯಾವ ಬಟ್ಟೆನೂ ನನಗೆ ಸಿಗಲೇ ಇಲ್ಲ. ಕೊನೆಗೆ ರೆಡ್ ಕಲರ್ ನೆಟ್ಟೆಡ್ ಸ್ಯಾರಿ ಇತ್ತು, ಅದನ್ನೇ ಹಾಕ್ಕೊಂಡೆ. ಕೂದಲು ಸರಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಹಿಂದೆಯಿಂದ ಯಾರೋ ಬಂದು ಗಟ್ಟಿಯಾಗಿ ತಪ್ಕೊಂಡ್ರು. ಜೋರಾಗಿ ಕಿರ್ಚೋದಕ್ಕೆ ಹೋದೆ. ಅವ್ರು ನನ್ನ ಬಾಯಿನ ಮುಚ್ಚಿದ್ರು. ಅರ್ಥ ಆಯಿತು ಅದು ನನ್ನ ಗಂಡ ಅಂತ. ಇನ್ನೂ ಕಿರ್ಚೋ ಗೋಜಿಗೂ ಹೋಗಲಿಲ್ಲ. ನನ್ನನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿದ್ರು. ನನ್ನ ಕಣ್ಣು ಮತ್ತು ಕೆನ್ನೆಗಳಿಗೆ ಮುತ್ತುಗಳನ್ನು ಕೊಟ್ಟರು. ನನ್ನ ತುಟಿಗಳಿಗೆ ಮುತ್ತು ಕೊಡೋದಕ್ಕೆ ಹತ್ತಿರ ಆದಾಗ ನಾನು ಅವರನ್ನು ಗಟ್ಟಿಯಾಗಿ ತಪ್ಕೊಂಡೆ. ಇಷ್ಟು ದಿನ ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ರಿ ಅಂತ ಕೇಳಿದೆ. ಅದಕ್ಕವರು ನನಗೆ ಕೆಲಸ ಇತ್ತು, ಅದಕ್ಕಿಂತ ಹೆಚ್ಚಾಗಿ ನಿನಗೆ ನನ್ನ ಮೇಲೆ ಯಾವುದೇ ಫೀಲಿಂಗ್ಸು ಇಲ್ಲ ಅಂತ ಮೊದಲ ರಾತ್ರಿನೆಲ್ಲ ಅರ್ಥ ಆಯಿತು. ಅದಕ್ಕೆ ಬೇಸರ ಆಗಿ ನಾನು ಹೇಗಿದ್ರೂ ಫಾರಿನಲ್ಲಿರೋ ಪ್ರಾಜೆಕ್ಟ್ಗೆ ನಾನು ಬೇಕು ಅಂತ ನನ್ನ ಬಾಸ್ ಪದೇ ಪದೇ ಹೇಳ್ತಿದ್ರು. ಅದಕ್ಕಾಗಿ ಹೋದೆ. ಮತ್ತು ಈಗ ಇತ್ತೀಚೆಗೆ ಮೇಡಮ್ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ ಶುರುವಾಗಿದೆ ಅಂತ ಗೊತ್ತಾಯಿತು. ಹೇಗೆ? ಯಾವಾಗಲೂ
ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ? ನನ್ನ ಮೇಲೆ ನಿಮಗೆ ಇರೋ ಪ್ರೀತಿ ನಂಗೆ ಅರ್ಥ ಆಗುತ್ತೆ, ಅದಕ್ಕಾಗಿ ನಾನು ಓಡ್ಕೊಂಡು ಬಂದೆ ಅಂತ ಹೇಳ್ತಾ ನನ್ನ ಕಣ್ಣುಗಳನ್ನೇ ನೋಡಿದ್ರು. ನನ್ನ ಖುಷಿಯಿಂದ ಹೌದು ನೀವು ಹೇಳಿದ್ದು ಅನ್ನೋ ರೀತಿ ನನ್ನ ಕಣ್ಣುಗಳು ಒಪ್ಪಿಗೆ ಸೂಚಿಸಿದ್ವು. ನಾನು ನಿಮ್ಮವಳು, ತನು ಮನವನ್ನು ನಿಮಗಾಗಿ ಅರ್ಪಿಸ್ತಾ ಇದ್ದೀನಿ ಅಂತ ನನಗೇ ತಿಳಿದೆ. ಅವ್ರ ಕಿವಿನಲ್ಲಿ ಹೇಳಿದೆ. ಅವ್ರಿಗಿನ್ನೂ ಖುಷಿ ಆಯಿತು. ಅವರ 2 ಕೈಗಳು ಹಿಡ್ಕೊಂಡು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ಕೊಡೋದಕ್ಕೆ ನಾನು ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದೆ. ನಂತರ ಇಬ್ಬರೂ ಆ ಸಮಯದಲ್ಲಿ ಆ ಕ್ಷಣದ ಸುಖನ ಪಡೆದು ನಾವಿಬ್ಬರು ಒಂದಾದ್ವಿ. ಮದುವೆ ಆಗಿ 1 ವರ್ಷದ ನಂತರ ನಮ್ಮಿಬ್ಬರಿಗೆ ಮೊದಲ ರಾತ್ರಿ ಆಗಿದ್ದು. ನನ್ನ ಗಂಡ ನನ್ನ ಸಂಪೂರ್ಣ ಪ್ರಪಂಚ ಆಗಿದ್ದ. ಮೊದಲು ನನಗೆ ಅವ್ರ ಮೇಲೆ ಬೇಸರ ಇದ್ದರು. ದಿನಗಳು ಕಳೆದಂತೆ ಅವನ ಮೇಲೆ ಪ್ರೀತಿ ಹೆಚ್ಚಾಗ್ತಿತ್ತು. ಇದನ್ನೆಲ್ಲ ಗಮನಿಸಿದ ಅಪ್ಪ ಅವ್ರಿಗೆ ನನ್ನ ಬಗ್ಗೆ ತುಂಬ ಒಳ್ಳೆಯದನ್ನು ಪ್ರತಿದಿನ ಹೇಳ್ತಾ ಇಲ್ಲಿಗೆ ಬರೋ ರೀತಿ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ತಿಳಿತು. ಆ ಕ್ಷಣ ಅನಿಸ್ತು, ನನಗೆ ನನ್ನ ಗಂಡ ಎಷ್ಟು ಒಳ್ಳೆಯವನು, ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾನೆ. ಆದರೆ ಆ ಪ್ರೀತಿ ಸುಖನ ಅನುಭವಿಸೋದಕ್ಕೆ ನಾನು ಇಷ್ಟು ದಿನ ಕಳಿಬೇಕಾಗಿತ್ತು. ಮೊದಲ ರಾತ್ರಿನೇ ಇದೆಲ್ಲ ಆಗಿದ್ದರೆ ಎಷ್ಟೊಂದು ಸುಖ ಸಿಗ್ತಿರ್ಲಿಲ್ಲ. ಕೆಲವೊಮ್ಮೆ ತುಂಬ ಕಾದ ಮೇಲೆ ಸಿಗೋ ಸುಖ ಜಾಸ್ತಿ ಆಗಿರುತ್ತೆ. ಈ ರೀತಿ ಯೋಚನೆ ಮಾಡ್ತಾ ಕಣ್ಮುಚ್ಚಿ ನನ್ನ ಪಕ್ಕ ನಿದ್ರೆ ಮಾಡ್ತಾ ಇರೋ ನನ್ನ ಗಂಡನ ಹಣೆಗೆ ಮುತ್ಕೊಟ್ಟೆ. ಅವ್ರ ಮುಖದಲ್ಲಿ ಜಂಟಲಾಗಿ ಒಂದು ಸ್ಮೈಲ್ ಬಂತು. ನಿದ್ರೆಗಣ್ಣಲ್ಲಿ ಐ ಲವ್ ಯು ಹೇಳಿದ್ರು. ನನಗೆ ನನ್ನ ಹೃದಯ ಇನ್ನೂ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಯಿತು. ಆಗ ಸಂಪೂರ್ಣ ಉಸಿರಲ್ಲಿ ನಾನಿದ್ದೀನಿ ಅಂತ ನಂಗೆ ಫೀಲ್ ಆಯಿತು. ಇನ್ನೂ ನಮ್ಮ ಬದುಕು ಸುಂದರವಾಗಿರುತ್ತೆ ಅನ್ನೋದನ್ನು ನೆನಪಿಸ್ಕೊಂಡು ನಾನು ಸ್ವಲ್ಪ ಎಮೋಷ್ನಲ್ ಆದೆ. ನಮ್ಮಿಬ್ಬರ ಪ್ರೀತಿಯ ಸುಂದರವಾದ ಪಯಣ ಇಂದಿನಿಂದ ಶುರುವಾಗ್ತಾ ಇದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.